ಗ್ರೋತ್ ಹಾರ್ಮೋನ್ ಬಗ್ಗೆ ಪೇರೆಂಟ್ಸ್ ತಿಳ್ಕೋಬೇಕಾದ ವಿಚಾರಗಳು. ನಮ್ಮ ಮಗು ಶಾರ್ಟ್ ಇದೆ ಅಂದರೆ ಗ್ರೋತ್ ಹಾರ್ಮೋನ್ ಕೊಡಬೇಕಾ? ಈ ಒಂದು ಪ್ರಶ್ನೆ ಹಲವಾರು ಪೇರೆಂಟ್ಸ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಮಿತ್ ನಂಬರ್ 1, ಮಗು ಶಾರ್ಟ್ ಇದ್ದರೆ ಗ್ರೋತ್ ಹಾರ್ಮೋನ್ ಕೊಡಲೇಬೇಕು. ಇಲ್ಲ, ಪ್ರತಿಯೊಂದು ಶಾರ್ಟ್ ಚೈಲ್ಡ್ಗೂ ಗ್ರೋತ್ ಹಾರ್ಮೋನ್ ಬೇಕಾಗೋದಿಲ್ಲ. ಮೊದಲು ಕಾರಣ ಏನು ಅಂತ ಪತ್ತೆ ಮಾಡಬೇಕು. ಕೆಲವೊಮ್ಮೆ ನ್ಯೂಟ್ರಿಷನ್ ಇಶ್ಯೂಸ್, ಜೆನೆಟಿಕ್ಸ್, ಥೈರಾಯ್ಡ್, ಪ್ಯುಬರ್ಟಿ ಇಶ್ಯೂಸ್ ಕಾರಣ ಆದಾಗ ಗ್ರೋತ್ ಹಾರ್ಮೋನ್ ವರ್ಕ್ ಆಗಲ್ಲ. ಮಿತ್ ನಂಬರ್ 2, ಗ್ರೋತ್ ಹಾರ್ಮೋನ್ ಅಂದರೆ ಒಂದು ಮ್ಯಾಜಿಕ್ ಹೈಟ್ ಇಂಜೆಕ್ಷನ್. ಅದು ಕೂಡ ತಪ್ಪು. ಇದು ಸ್ಪೆಸಿಫಿಕ್ ಕೇಸಸ್ಗೆ ಮಾತ್ರ ಯೂಸ್ ಮಾಡೋ ಟ್ರೀಟ್ಮೆಂಟ್ ಮತ್ತು ಸ್ಪೆಷಲಿಸ್ಟ್ ಎವ್ಯಾಲ್ಯೂಷನ್ ಆದಮೇಲೆ ಗ್ರೋತ್ ಹಾರ್ಮೋನ್ ಲೆವೆಲ್ಸ್ ಲೋ ಇದ್ದರೆ ಮಾತ್ರ ಕೊಡುವಂಥದ್ದು. ಮಿತ್ ನಂಬರ್ 3, ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು ಸೇಮ್ ರಿಸಲ್ಟ್ ಬರುತ್ತೆ. ಇಲ್ಲ, ಟೈಮಿಂಗ್ ತುಂಬ ಇಂಪಾರ್ಟೆಂಟ್. ರೈಟ್ ಚೈಲ್ಡ್ಗೆ ರೈಟ್ ಟೈಮ್ನಲ್ಲಿ ರೈಟ್ ಟ್ರೀಟ್ಮೆಂಟ್ ಕೊಟ್ಟಾಗ ಬೆಸ್ಟ್ ಔಟ್ಕಮ್ ಸಿಗೋದು. ಹಾಗಾಗಿ ಈ ಮಿತ್ಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಗು ಶಾರ್ಟ್ ಅನ್ಸಿದ್ರೆ ಪ್ರಾಪರ್ ಗ್ರೋತ್ ಎವ್ಯಾಲ್ಯೂಯೇಷನ್ ಮಾಡಿಸಿ. ಈ ರೀಲ್ ಸೇವ್ ಮಾಡಿ, ಪೇರೆಂಟ್ಸ್ ಜೊತೆ ಶೇರ್ ಮಾಡಿ, ಫಾಲೋ ಮಾಡಿ.